ಸೊ ಅಂದರೆ ರಾಷ್ಟ್ರೀಯ ಮೀಟಿಂಗ್ ಇಟ್ಕೊಂಡ್ರೆ ಸಂಘಟನಾ ವತಿಯಿಂದ ಮೀಟಿಂಗ್ ಇಟ್ಕೊಂಡಿದ್ರೆ ಸಂಘಟನೆ ವಿಚಾರದಾಗ ಭಾಳ ಚೆನ್ನಾಗಿ ಮೀಟಿಂಗ್ ಮಾಡಿದಾರೆ ರೀ. ಸೊ ಒಳ್ಳೆ ಮೀಟಿಂಗ್ ಆಗಿದೆ. ಮುಂದಿನ ದಿನಮಾನದಲ್ಲಿ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ಒಳ್ಳೆ ಭವಿಷ್ಯ ಇದೆ. ಸೂಕ್ಷ್ಮವಾಗಿ ಎರಡು ವಿಷಯ ಇರೋರು ಅಂದರೆ ಯಾರಿಗೇನು ಹೇಳ್ಬೇಕಂದೆಲ್ಲ ಹೇಳಿದೆ ಇವತ್ತು ಮೆಸೇಜ್ ಕೊಟ್ಟಿದ್ದಾರೆ. ಆ ಮೆಸೇಜ್ ಎಲ್ಲರಿಗೂ ಹೋಗಿ ಮುಂದಿನ ದಿನಮಾನದಲ್ಲಿ ಸೂಕ್ಷ್ಮವಾಗಿ ಎಲ್ಲ ಏನು ಗಲಾಟೆ ಇದೆಲ್ಲ ಕಡಿಮೆ ಆಗಿ ಸಂಘಟನೆಗೆ ಹೆಚ್ಚು ಒತ್ತು ಕೊಟ್ಟು ಎಲ್ಲರೂ ಕೆಲಸ ಮಾಡೋಂಥ ಪ್ರಯತ್ನ ಇವತ್ತಿನ ನಡೀತೈತೆ ನನ್ನ ಭಾವನೆ. ಯಾಕಂದ್ರೆ ಆ ಥರ ಮೆಸೇಜ್ ಅಧ್ಯಕ್ಷರು ಕೊಟ್ಟಿದ್ದಾರೆ. ಕೆಲವೊಂದಿಷ್ಟು ಆಂತರಿಕ ವಿಚಾರಗಳು ಬಿಜೆಪಿಯಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿದ್ದಾವೆ, ಅದ್ರ ಬಗ್ಗೆ ಏನೋ ಚರ್ಚೆ ಆಗಿದೆ? ಇಲ್ಲ, ಅದ್ರ ಬಗ್ಗೆ ಏನೂ ಇಲ್ಲ. ಪ್ಯೂರ್ಲಿ ಇವತ್ತು ಸಂಘಟನೆ ಬಗ್ಗೆ ಯಾವ ಥರ ಮುಂದಿನ ದಿನವಿರ್ಬೋದು, ಹಿಂದಾದಂಥ ರಾಜ್ಯಗಳು ವಿಚಾರನ ಇಟ್ಟಿದ್ದಾರೆ. ಕರ್ನಾಟಕದಲ್ಲಿ ಯಾವ ಥರ ನಾವೆಲ್ಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು, ಶಾಸಕರು, ಲೋಕಸಭಾ ಕೆಲಸ ಮಾಡ್ಬೇಕಂತಿದ್ರು. ನಮಗಿವತ್ತು ಭಾಳ ಖುಷಿ ಆಯಿತು. ರಾಷ್ಟ್ರೀಯ ಅಧ್ಯಕ್ಷರು, ಯಾಕಂದ್ರೆ ನಾವು ಫಸ್ಟ್ ಟೈಮ್ ಅವನ್ನೆಲ್ಲ ನೋಡಿದ್ವಿ, ಅವರು ಮಾತಾಡುವಂಥ ಮಾತು ಸ್ಪೀಚನ್ನು ನಮ್ಗೆ ಭಾಳ ಖುಷಿ ಆಯಿತು. ಅವರಿಂದ ಮುಂದಿನ ದಿನಮಾನದಲ್ಲಿ ಕರ್ನಾಟಕ ರಾಜ್ಯಕ್ಕೆ ಭಾರತೀಯ ಜನತಾ ಪಾರ್ಟಿ ಒಳ್ಳೆಯ ಬೆಳವಣಿಗೆ ಆಗ್ತದೆ ಮತ್ತು ಸಮಸ್ಯೆಗೂ ಎಲ್ಲ ಪರಿಹಾರಕ್ಕೂ ಸಮಾಧಾನಲೇ ಮುಂದಿನ ದಿನಮಾನದಲ್ಲಿ ಭಾರತೀಯ ಜನತಾ ಪಾರ್ಟಿ ಒಳ್ಳೆಯ ಭವಿಷ್ಯ ಇದೆ. ನಾವು 28ರ ಕನಸೆಲ್ಲ ನೋಡ್ತಾ ಇದ್ದೀವಿ ರೀ. ಜೆಡಿಎಸ್ ಜೊತೆ ಮೈತ್ರಿ ವಿಚಾರವಾಗಿ ಏನೋ ಚರ್ಚೆ ಆಗಿದೆ? ಇಲ್ಲ, ಅದನ್ನು ಹೈಕಮಾಂಡ್ ಮಟ್ಟದಲ್ಲಿ ಮಾಡ್ತಾರೆ. ಇಲ್ಲಿ ಭಾರತೀಯ ಜನತಾ ಪಾರ್ಟಿ ಶಾಸಕಾಂಗ ಅಂದರೆ ವಿಚಾರ ಇತ್ತಲ್ಲ ರೀ. ಸೊ ಅದನ್ನೇನು JDS ಆಲ್ರೆಡಿ ಮೈತ್ರಿ ಮಾಡ್ಕೊಂಡು ಇವತ್ತು ಹೇಳಿದ್ದಾರೆ, ನಾವು ಕೇಳಿದ್ದೀವಿ. ಯಾಕೆ ಅದು ಏನೇ ಇದ್ದರೂ ಹೈಕಮಾಂಡ್ ಮಟ್ಟದಲ್ಲಿ ಪ್ರಧಾನಮಂತ್ರಿ ಸನ್ಮಾನ್ ನರೇಂದ್ರ ಮೋದಿ ಅವರು, ಅಮಿತ್ ಶಾಜಿ ಅವರು, ಅವ್ರು ಕೂಡ ಡಿಸಿಷನ್ ತೊಗೋತಾರೆ. ಎಲ್ಲರೂ ಒಟ್ಟಿಗೆ ಭಾರತೀಯ ಜನತಾ ಪಾರ್ಟಿ BJP ಒಟ್ಟಿಗೆ ಹೋದರೆ ಹೆಚ್ಚಿನ ಸೀಟ್ ಬರ್ತಾವೆ, ನಮ್ಮ ಸರ್ಕಾರ ಆಗುತ್ತೆ, ಹೋದ್ರೆ ಒಳ್ಳೇದೈತೆ ನನ್ನ ವೈಯಕ್ತಿಕ ಅಭಿಪ್ರಾಯ ಇದೆ. ಸರ್ಕಾರದ ವಿರುದ್ಧ ಬಿಜೆಪಿಯವರ ಹೋರಾಟದ ಬಗ್ಗೆ ಸಮಾಧಾನ ಇದೆಯಾ ರಾಷ್ಟ್ರೀಯ ನಾಯಕರು? ಈಗ ಕೆಲವೊಂದು ವಿಚಾರನ ನಾನು ನೋಡಿ ಯಾವ್ದು ಮೀಡಿಯಾ ಕೇಳಬೇಕಾಯ್ತು ತಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ರೀ. ಸಂಘಟನೆ ಬಗ್ಗೆ ಯಾವ ಥರ ಏನಿಲ್ಲ ನಡೆದಿತ್ತಲ್ಲ ಬೆಳವಣಿಗೆ, ಅದಕ್ಕೆ ಸೂಕ್ಷ್ಮವಾಗಿ ರಾಷ್ಟ್ರೀಯ ಅಧ್ಯಕ್ಷರು ಒಂದು ಸಂದೇಶ ಎಲ್ಲರಿಗೂ ಕೊಟ್ಟಿದ್ದಾರೆ. ಅದ್ರ ಮುಂದೆ ಎಲ್ಲರೂ ಅರ್ಥ ಮಾಡ್ಕೊಂಡು ಚೆನ್ನಾಗಿ ಹೋಗ್ತಾರೆ ಅಂದ್ಕೊಂಡಿನಿ. BJP ಹೋರಾಟ ಬಗ್ಗೆ ಅವ್ರ ಮುಂದೆ ಏನು ಮಾಡಬೇಕಂದ್ರೆ ಎಲ್ಲ ರಾಷ್ಟ್ರೀಯ ಅಧ್ಯಕ್ಷರು ಕೊಟ್ಟಿದ್ದಾರೆ. ಅದು ನಮ್ಮ ರಾಜ್ಯ ಅಧ್ಯಕ್ಷರು ಅವರೆಲ್ಲ ತಮಗೆ ಮುಂದೆ ತಿಳಿಸ್ತಾರೆ. ಅದು ಒಳ್ಳೇದಾಗುತ್ತೆ ರೀ ಎಲ್ಲರಿಗೂ. ಥ್ಯಾಂಕ್ ಯು ರೀ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.